विघ्नेशाय सरस्वत्यै पार्वती गुरवे नमः। दक्षिणामूर्ति देवानां सकल कार्य दिग्विजयी भव। दक्षिणामूर्ति देवानां सकल कार्य दिग्विजयी भव। ನೋಡಿ ನಿರ್ಮಲ ಜಲ ನೋಡಿ ತಂದೆಯ ಮಾತನ್ನು ಉಳಿಸುವುದಕ್ಕಾಗಿ ಕಾಡಿಗೆ ಹೊರಟವರು ನಾವು. ಅನೇಕ ಋಷಿ ಮುನಿಗಳ ಆಶ್ರಮಗಳನ್ನ ಭೇಟಿ ಇಟ್ಟು ಇದೋ ಈಗ ಈ ಪ್ರದೇಶಕ್ಕೆ ಬಂದು ತಲುಪಿದ್ದೇವೆ. ಪಂಚವಟಿ ಎನ್ನುವುದಾಗಿ ಪ್ರದೇಶದ ಹೆಸರಂತೆ. ಆಹಾ, ಎಂತಹ ಸುಂದರವಾದಂತಹ ನಾಡು ಇದು. ಗುಡ್ಡ ಗಾಡುಗಳಿಂದ ತುಂಬಿದೆ. ನಿರ್ಮಲವಾದಂತಹ ಜಲವೂ ಕೂಡ ಇಲ್ಲೇ ಹರಿಯುತ್ತಾ ಇದೆ. ನಮಗೆ ವಾಸಿಸಲು ಯೋಗ್ಯವಾದಂತಹ ಸ್ಥಳ ಇದು ಎನ್ನುವುದಾಗಿ ಭಾವಿಸ್ತಾ ಇದ್ದೇನೆ. ಹೌದಣ್ಣ. ತಮ್ಮ ಲಕ್ಷ್ಮಣ, ಅಣ್ಣ, ನಮಗೆ ವಾಸಿಸಲು ಯೋಗ್ಯವಾದಂತಹ ಪರ್ಣ ಕುಟೀರಗಳನ್ನ ರಚಿಸು. ಅಂತೆಯೇ ನಮ್ಮ ಆಹಾರದ ವ್ಯವಸ್ಥೆಗಳನ್ನ ಮಾಡು. ಆಗಬಹುದೇ? ಅಣ್ಣ, ವನದ ಬಾಲಗಳ ಕುಯ್ದು ಶರಣ. ವನದ ಬಾಲಗಳ ಕುಯ್ದು ಲಕ್ಷ್ಮಣ. ವನದ ಬಾಲಗಳ ಕುಯ್ದು ಲಕ್ಷ್ಮಣ. ದಿನ ದಿನ ತಂದು ಕೊಡು
ಆಗಲಿ ಸೀತಾ, ಹಾಗೆ ಆಗಲಿ. ಆಗಲೇ ಋಷಿ ಮುನಿಗಳು ಬಂದು ತಮ್ಮ ಹುಯಿಲನ್ನ ಹೇಳಿಕೊಂಡಿದ್ದಾರೆ. ಮಾಯಾವಿ ರಕ್ಕಸರ ಕಾಟವಂತೆ ಅವರಿಗೆ, ಅವರು ಮಾಡುವಂತಹ ಯಜ್ಞ ಯಾಗಾದಿಗಳಿಗೆ ರಕ್ಕಸರು ಒಂದು ದಿನವೂ ತೊಂದರೆಯನ್ನ ಕೂರುತ್ತಾ ಇದ್ದಾರೆ. ಆದ್ದರಿಂದ ಅವರ ಯಜ್ಞದ ಸಂರಕ್ಷಣೆಗಾಗಿ ಬಿಡ್ತೇನೆ. ಕಂಡರೆ ಮದನ
ಮುದದಿಂದ ಶೃಂಗಾರವಾಗಿ ಮತ್ತವಳೋ ಮುದದಿಂದ ಶೃಂಗಾರವಾಗಿ ಮತ್ತವಳೋ ೂಗೋಲನುರು ಪಟ್ಟದಾನೆಯುಂದದಲೇ ೂಗೋಲನುರು ಪಟ್ಟದಾನೆಯುಂದದಲೇ ೂಗೋಲನುರು ಪಟ್ಟದಾನೆ ೂಗೋಲನುರು ಪಟ್ಟದಾನೆಯುಂದದಲೇ ರಾಘವನ ಬಳಿಗೆ ನಡೆ ತಂದಳೊಲವಿನಲಿಯೇ ರಾಘವನ ಬಳಿಗೆ ರಾಘವನ ಬಳಿಗೆ ರಾಘವನ ಬಳಿಗೆ ನಡೆ ತಂದಳೊಲವಿನಲಿಯೇ ಗುಣನಿಧಿಯೆಂದು ನಿನ್ನ ಸೇರಿದೆ ಬಂದು ನೀ ಗುಣನಿಧಿಯೆಂದು ನಿನ್ನ ಸೇರಿದೆ ಬಂದು ರತಿದೇವಿಗೆ ನಾನು ಮನುಮಥ ನೀನು ರತಿದೇವಿಗೆ ನಾನು ಮನುಮಥ ನೀನು ಮನುಮಥ ನೀನು ಮನುಮಥ ನೀನು
ಮೊದಲೇ ಬಂದೋದಿಲ್ಲ. ಮದನನ ಬೆಟ್ಟದ ರಾಣಿ, ಮದನನ ಬೆಟ್ಟದ ರಾಣಿ, ಮೊದಲೇ ಬಂದೋದಿಲ್ಲ. ಮದನನ ಬೆಟ್ಟದ ರಾಣಿ, ಮದನನ ಬೆಟ್ಟದ ರಾಣಿ, ಮೊದಲೇ ಬಂದೋದಿಲ್ಲ. ಚದುರೇ ಸಣ್ಣವಳೊಬ್ಬಳ ಮದುವೆಯಾದೆನಲ್ಲ. ಚದುರೇ ಸಣ್ಣವಳೊಬ್ಬಳ ಮದುವೆಯಾದೆನಲ್ಲ. ಒಂದು ಚೂರಿಗೆರಡೋ ಒರೆಯೋ ಹೊಂದುವುದೇ ಬೇಡೋ. ಒಂದು ಚೂರಿಗೆರಡೋ ಒರೆಯೋ ಹೊಂದುವುದೇ ಬೇಡೋ. ಮಂದಗಮನೆ ಮಂದಗಮನೆ ಬೇಡಿ ನಿನಗಿನ್ನೊಂದು ಯತುನ ಕೇಳು. ಮಂದಗಮನೆ 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 ಬೇಡಿ ನಿನಗೆ ಒಂದು ಯತುನ ಕೇಳು. ಮದನನ ಪಟ್ಟದ ರಾಣಿ. ಹೌದು, ನಿನ್ನನ್ನು ಹಾಗೆಯೇ ಸಂಬೋಧಿಸ್ಬೇಕು. ಯಾಕೆಂದ್ರೆ ನೀವು ಬಂದು ಪರಿಚಯ ಮಾಡ್ಕೊಂಡಿದ್ದೆ ಹಾಗಲ್ವೋ. ಏನು ಎತ್ತ ಹೆಸರೇನು ಯಾವುದು ಗೊತ್ತಿಲ್ಲ. ನೇರವಾಗಿ ಬಂದು ಹೇಳಿದ್ದು ನಿನ್ನ ರೂಪದ ವರ್ಣನೆಯನ್ನು. ಅಷ್ಟೇಕೆ ನಿಲ್ಲಿಸ್ತೀಯೋ? ಅಪರಿಚಿತನಾದಂತಹ ನನ್ನಲ್ಲಿ ನಿನ್ನನ್ನ ಮದುವೆಯಾಗಬೇಕು ಎಂದುಕೊಂಡಿದ್ದೇನೆ. ತಡವಾಯಿತು. ಅಲ್ಲ, ಕೆಲವೊಮ್ಮೆ ಹಾಗೆ ಬೇರೆಲ್ಲ ಕಾರ್ಯಕ್ರಮಗಳನ್ನ ಮುಗಿಸಿ ಬರುವಾಗ ತಡ ಆಗ್ತದೆ. ಹಾಗೆ ನೀವು ಆಯ್ತಾ? ಯಾಕೆಂದ್ರೆ ಇದು ನೋಡಿ, ಇವಳು ಮತ್ಯಾರೂ ಅಲ್ಲ, ನನ್ನ ಪ್ರಿಯ ಮಡದಿ ಗೀತೆ. ಅವಳನ್ನ ಈಗಾಗಲೇ ನಾನು ವಿವಾಹವಾಗಿದ್ದೇನೆ. ಆದ್ರಿಂದ ನಿನ್ನನ್ನು ವಿವಾಹವಾಗಲಿಕ್ಕೆ ಸಾಧ್ಯವಿಲ್ಲ. ನಿನಗೆ ತೊಂದರೆ ಇರ್ಲಿಕ್ಕಿಲ್ಲ, ನನಗೆ ತೊಂದರೆ ಉಂಟು. ಯಾಕೆ ಗೊತ್ತೋ? ಏಕ ಪತ್ನಿ ವ್ರತಸ್ಥ ನಾನು. ಅವಳನ್ನ ಬಿಟ್ಟು ಬೇರೆಯವರನ್ನ ವಿವಾಹವಾಗುವ ಹಾಗಿಲ್ಲ. ಆದ್ದರಿಂದ ಇಷ್ಟಕ್ಕೂ ನೀನು ನನ್ನನ್ನೇ ವಿವಾಹವಾಗಬೇಕು ಯಾಕೆ ಬಯಸಿದ್ದು? ಈ ರೂಪಕ್ಕೆ ಹಾಗಿದ್ರೆ ಒಂದು ಸುಪ್ಪಾಯ್ತು. ನಿಮಗೆ ಬರುವಾಗ ದಾರಿ ತಪ್ಪಿಸ್ಕೊಂಡು ಬಂದ. ಯಾಕೆಂದ್ರೆ ಸರಿ ದಾರಿಯಲ್ಲಿ ಬಂದಿದ್ರೆ ನೀವು ಅಲ್ಲಿ ನನ್ನ ತಮ್ಮ ಲಕ್ಷ್ಮಣ ನಿನಗೆ ಕಾಣಿಸಿದ್ದ. ನನಗಿಂತ 100 ಮಡಿ ಸುಂದರ ನನ್ನ ತಮ್ಮ ಲಕ್ಷ್ಮಣ. ಒಂದು ಕೆಲಸ ಮಾಡು, ಹೋಗು ಅವನಲ್ಲಿ ನಿನ್ನ ಮನದಾಳದ ಇಷ್ಟೇನೆಲ್ಲ ಹೇಳಿಕೊ. ಅವನಿಗೆ ಏನಾದರೂ ನಿನ್ನ ನಿಜ ಸ್ವರೂಪ ಗೊತ್ತಾದಲ್ಲೇ ಒಂದು ವ್ಯವಸ್ಥೆ ನೀನು ಮಾಡ್ತಾನೆ. ಅವನು ಆಗ್ಬಹುದಲ್ಲ? ಹಾ, ಬೇಗ ಹೋಗು, ಒಳ್ಳೆಯದಾಗ್ತದೆ. ಚಂದದಿಂದ ಬಂದಳ ಜಲೋಚನೆ, ಚಂದದಿಂದ ಬಂದಳ ಜಲೋಚನೆ, ಕಾಮಸನ್ನಿಭ ಮಾತ ಕೇಳು. ಕಾಮಸನ್ನಿಭ ಮಾತ ಕೇಳು. ಕಾಮಸನ್ನಿಭ
ಕಾಮಸನ್ನಿಭ ಮಾತ ಕೇಳು ಬೇಡಿದ ಮಗಳು ನಿನ್ನೋಳು. ಓ ಮನದಿಂದ ವೀರನೇ, ಮನದಿಂದ ರೂಪನೇ, ಇತ್ತ ಗಮನ ಹರಿಸಬೇಕು. ನಾನು ನಾನಾಗಿ ಇರುವಂತಹಲ್ಲ, ಮತ್ತೇನು ಭೂತಾವೇಶವಾಗಿದೆ ನಿನಗೆ? ಹಾಗೇನೂ ಅಲ್ಲ. ಹಾ. ನಿನ್ನ ಅಣ್ಣ ರಾಮನ ಹೇಳಿದಂತೆ ನಿನ್ನ ಮೇಲೆ ಮೋಹ ಕಾಡಿದಂತೆ. ಓಹೋ ಓ ಮಂದಗಮನೇ, ಮಂದಗಮನೆಯಿಂದ ಸುದ್ದಿ ಒಂದು ಎನ್ನೋಡಾಡದಿರೋ. ಮಂದಗಮನೆಯಿಂದ ಸುದ್ದಿ ಒಂದು ಎನ್ನೋಡಾಡದಿರೋ. ಮಂದಗಮನೆ ಮಂದಗಮನೆ ಮಂದಗಮನೆಯಿಂದ ಸುದ್ದಿ ಒಂದು ಎನ್ನೋಳಾಡದಿರೋ. ಮುಂದೆ ಬ್ರಹ್ಮಚಾರಿ ನಾತಾನೆ, ಮುಂದೆ ಬ್ರಹ್ಮಚಾರಿ, ಮುಂದೆ ಬ್ರಹ್ಮಚಾರಿ ನಾತಾನೆ. ಬಂದ ದಾರಿಗೆ ಸುಂಕವಿಲ್ಲ, ಬಂದ ದಾರಿಗೆ ಬಂದ ದಾರಿಗೆ ಬಂದ ದಾರಿಗೆ ಸುಂಕವಿಲ್ಲ. ತಂದರಂಜನ ಗುರುತಾವೋ, ತಂದರಂಜನ ಗುರುತಾವೋ, ಚಂದದಿ ಕೂಡುವೆನೆಂದರೋ. ಚಂದನು ಕೂಡುವೆ, ಚಂದನು ಕೂಡುವೆನೆಂದರೋ. ಪಾಲಿಸ್ತಾ ಇದ್ದಾನೆ. ಅಲ್ಲ, ಇಬ್ಬರು ನನ್ನ
ಸರಿಯಾದಂತಹ ಒಂದು ವ್ಯವಸ್ಥೆ ನಾನು ಮಾಡ್ತೇನೆ. ಹೇಗೆ? ಇದು ನಿನ್ನ ಬೆನ್ನ ಹಿಂದೆ ಈ ಬಾಣದಿಂದ ಒಂದು ಲೇಖನವನ್ನು ಬರೀತೇನೆ. ಅದು ಹೋಗಿ ನನ್ನ ತಮ್ಮನಿಗೆ ತೋರಿಸಿ, ಅವನಿಗೆ ಆಗ ಎಲ್ಲ ಅರ್ಥವಾಗ್ತದೆ. ಹಾಗೆ ಏನು ಮಾಡಬೇಕು ಅಂತ ನಾವು ಮಾಡ್ತಾರೆ. ಹಾ, ಬರಬೇಕಾಗಿದೆ. ನೇರವಾಗಿ ಅಲ್ಲಿ ಹೋಗು, ಮತ್ತೆ ಬರುವಂತ ಪ್ರಯತ್ನ ಮಾಡಬೇಡ. ಇಲ್ಲ. ಹಾಗೆ ಲಕ್ಷ್ಮಣ, ಮತ್ತೆ ಬಂದೆಯಾ ನೀನು? ಹೌದು. ಹಾ, ನೀನು ಕುರಿತು ಕೇಳಿದ್ದೀಯಲ್ಲ? ಹೌದು. ಇದು ನನ್ನ ಬೆನ್ನ ಹಿಂದೆ ನೀನು ಕೇಳ್ತಿರುವ ಕುರಿತು. ಅಣ್ಣನ ಆಜ್ಞೆಯ ನೋಡಿ ಲಕ್ಷ್ಮಣ. ಅಣ್ಣನ ಆಜ್ಞೆಯ ನೋಡಿ ಲಕ್ಷ್ಮಣ. ಅಣ್ಣನ ಆಜ್ಞೆಯ ನೋಡಿ ಲಕ್ಷ್ಮಣ ತನ್ನ ಮನದಲ್ಲಿ ತಾನೇ ನಗುತ್ತಲೇ, ತನ್ನ ಮನದಲ್ಲಿ ತಾನೇ ನಗುತ್ತಲೇ ಕನ್ನೆ ಪಾಯದ ಚತುರ್ವ ಮೋಹನ ಗಾರಿ. ಕನ್ನೆ ಕನ್ನೆ ಪ್ರಾಯದ ಚತುರ್ವ ಮೋಹನ ಗಾರಿ. ಹಾ, ನನ್ನ ಅನಿಸಿಕೆ ಸತ್ಯವಾಯಿತು. ಅಣ್ಣ ಕೇವಲ ಕರ್ಣನಾಸ ಛೇದನಕ್ಕೆ ಅಪ್ಪಣೆ ಮಾಡಿದ್ದಾನೆ. ಈಗಲೇ ಅಣ್ಣನ ಆಜ್ಞೆಯನ್ನ ಪೂರೈಸುತ್ತೇನೆ. ಕೆತ್ತಿದ ಸಿಗವ ರಾಮ, ನನ್ನನ್ನು ಹೀಗೆ ಗೋಳಾಡಿಸಿದೀಯಾ? ನಿನ್ನ ಸತಿಯಾದ ಸೀತೆಯನ್ನು ಗೋಳಾಡಿಸದೆ ಬಿಟ್ಟರೆ ನನ್ನ ಹೆಸರು ಶೂರ್ಪನಖಿಯಲ್ಲ. ಈಗಲೇ ನನ್ನ ಅಣ್ಣನ ಬಳಿ ತೆರಳುತ್ತೇನೆ. ಅಣ್ಣ!
ಪ್ರತೀತಿ ಇದೆ. ಹಾ ಸಾಧನೆಯಿಂದ ಸಿದ್ಧಿ ಖಂಡಿತ. ನಾನು ಈಗ ಸಿದ್ಧನೂ ಹೌದು, ಪ್ರಸಿದ್ಧನೂ ಹೌದು. ಈ ಹೊತ್ತು ಸುರ ನರ ಭುಜಂಗಮ ಭುವನ ದಲ್ಲಣ ರಾಜವದನಾಗಿದ್ದೇನೆ. ವಿಭವದಿಂದ ಓಲಗವನ್ನ ಇಟ್ಟಿದ್ದೇನೆ. ಯಾರು ಒಮ್ಮೆ ಏನು ಹೊಡೆಯಿತು ಮಾರಿ ತಂದೆ, ಏನು ಹೊಡೆಯಿತು ಮಾರಿ ತಂದೆ ಜನದ ಏನು ತಂಗಿ, ನಿನಗೇನು ಮಾಯ ಹೊಡೆಯುತ್ತೆ? ನಿನಗೆ ಹೀಗೆ ಮಾಡಿದವರು ಯಾರು? ಯಾಕೆ ಮಾಡಿದರು? ಮೂಗು ಕಿವಿಗಳನ್ನು ಕತ್ತರಿಸಿಕೊಂಡು ಬಂದಿದ್ದೀಯಲ್ಲ, ನಿನ್ನ ಮಾನಭಂಗ ಮಾಡಿದವರು ಯಾರು? ನಾನು ನಿನ್ನ ಅಣ್ಣ, ದಾನವರ ಅರಸ. ನನ್ನಲ್ಲಿ ಹೇಳು. ಅಣ್ಣ, ಹಾ, ಅಯೋಧ್ಯೆಯ ರಾಜಕುಮಾರರಂತೆ ರಾಮ ಲಕ್ಷ್ಮಣರು, ಹೌದೇ? ಅದರಲ್ಲಿ ರಾಮನ ಸತಿ ಸೀತೆ ಹಾ, ರತಿದೇವಿ ಇದ್ದ ಹಾಗೆ ಇದ್ದಾಳೆ. ಓಹೋ, ಅಂತಹವಳು ಆ ಕಾಡಾಡಿ ರಾಮನಿಗೆ ಯಾಕೆ ನಿನ್ನ ಆಸ್ಥಾನದಲ್ಲಿದ್ದರೆ ಹಾ, ಚೆನ್ನಾಗಿರುವುದು ಎಂದು ಕೈ ಇಟ್ಟಿದ್ದೇನೆ. ಹಾ, ಆಗ ಅವನ ತಮ್ಮನಾದ ಲಕ್ಷ್ಮಣನು ನನ್ನ ಮೂಗು ಕಿವಿಗಳನ್ನು ಕಿತ್ತಿ ಈ ರೀತಿ ಮಾಡಿದನಲ್ಲ. ಹಾಗೆ ಮಾಡಿದ್ದೇನೆ. ಹಾ, ಆದರೆ ಆ ಸೀತಾಮಾತೆ ಹಾ, ನೋಡಲು ರತಿದೇವಿ ಇದ್ದ ಹಾಗಿದ್ದಾಳೆ. ಓಹೋ, ಅವಳನ್ನು ನಿನ್ನ ಆಸ್ಥಾನಕ್ಕೆ ಕರೆತರಲೇಬೇಕಣ್ಣ. ಆ ಸೀತಾದೇವಿ ಅಷ್ಟೊಂದು ಚೆಲುವೆಯೇ? ಅಂತ
ಹೋಗಿಯೇ ಇಂಥವರು ನನ್ನ ಅಂತರಕೊಳ್ಳದೆ ಇರಬೇಕು. ಆ ಅಮೂಲ್ಯ ಕ್ರೀಡತ್ವವನ್ನ ನನ್ನ ಅಲಮನೆಯವರು ಕರೀತಾರೆ. ನೀನು ಹೋಗಿ ವೈದ್ಯರಲ್ಲಿ ಯೋಗ್ಯ ಚಿಕಿತ್ಸೆಯನ್ನು ಪಡೆದಕ್ಕೋ ಮುಂದಿನ ಕೆಲಸವನ್ನು ನಾನು ನೋಡಿಕೊಳ್ತೇನೆ. ಅಣ್ಣ, ಸೀತೆಯನ್ನು ಕರೆತರೆಯಲು ಮಾತ್ರವೇ ಬೇಡ. ಆ ಸೀತಾದೇವಿಯ ರೂಪ ಲಾವಣ್ಯವನ್ನು ಕೇಳಿ ನಾನು ಮರಣವೇ ಗೆದ್ದುತ್ತಾದನಲ್ಲ. ಹೇಗಾದರೂ ಮಾಡಿ ಅವಳನ್ನ ಎಲ್ಲಿಗೆ ಕರೆತರಬೇಕು. ಏನು ಮಾಡಬೇಕು? ಹೀಗೆ ಮಾಡಬಹುದು. ಮಾವ ಮಾಡಿದನನ್ನು ಸುಂದರ ಜಿಂಕೆಯಾಗಿ ಹೋಗಿ ಪಂಚವಟಿಯಲ್ಲಿ ತೆರಳಿ ಸೀತೆ ಮುಂದೆ ಓಡಾಡುವಂತೆ ಮಾಡಬೇಕು. ಆಮೇಲೆ ರಾಮಲಕ್ಷ್ಮಣರು ಆ ಮೃಗವನ್ನು ಅಳಿಸುತ್ತಾ ಆಶ್ರಮದಿಂದ ದೂರ ಹೋಗುವಂತೆ ಮಾಡಬೇಕು. ಆ ಸಮಯದಲ್ಲಿ ನಾನು ಹೋಗಿ ಅವಳನ್ನ ಕಾರ್ಯಪ್ರವರ್ತನಾಗುತ್ತೇನೆ. ದೊಡ್ಡ ಕಾಡಿನ
ಕಾಲವೆರಡು ಸಾಲಿನು ಗುರು ಭಾವಂಗಳ ಸಾಲಿನು ಗುರು ಭಾವಂಗಳ ನೋಡಿದೆಯ ರಾಮ ನೋಡಿದೆಯ ಏನೋ ಸಂತೋಷದಿಂದ ಕುಣಿದು ಕುಣಿಸ್ತಾ ಇದೀಯಾ? ಏನಾಯ್ತು ಸೀತ? ಅಲ್ಲಿ ನೋಡಿ ಏನು? ಮಾಡಿಯಿಂದ ಓಡೋಡಿ ಬಂದು ಕುಣಿಯುತ್ತಿರುವ ಹರಿಣವನ್ನು ನೋಡಿ ಅಲ್ಲಿರೋ ಯಾಕೆ ನೋಡ್ತೀಯಾ? ಇಲ್ಲಿರುವ ಕೆಲವು ಜಿಂಕೆ ಮರಿಗಳನ್ನ ನೋಡು. ಮುಂದೆ ಕಿಡಿಕಿಡಿ ಕಣ್ಣಿನಿಂದ ನೋಡ್ತಾ ಇದ್ದಾರೆ. ಹೌದಲ್ಲವೇ ಸ್ವಾಮಿ? ಆದ್ರೆ ಅಲ್ಲಿರುವಂತಹ ಜಿಂಕೆ ನಿನ್ನನ್ನ ಆಕರ್ಷಿಸಿತ್ತು. ಏನ್ ವಿಶೇಷ ಅದರಲ್ಲಿ? ಅದಕ್ಕೆ ಚಿನ್ನದ ಬಣ್ಣ ಇಟ್ಟು ಆಹಾ. ಪಂಚವರ್ಣದ ದೇವಿಗಳಿದ್ದು ಓಹೋ. ತಾಳಲಯಕ್ಕೆ ತಕ್ಕವಾಗಿ ಕುಣಿತಾರೆ. ಓಹೋ, ಅದನ್ನ ಕುಣಿಯುವುದು ಆ ಕಡೆಯಿಂದ ಚಿಂತನೆ ಅಂತ ಹಾಕುವುದನ್ನ ನೋಡಿ ನೀನು ಕುಣಿಯುವುದಕ್ಕೆ ಆರಂಭ ಮಾಡಿದೆ. ಈಗ ಅರ್ಥವಾಯ್ತು. ನೋಡುವುದಕ್ಕೆ ಚಂದ ಇದೆ, ಗೊತ್ತೇನೆ. ಸ್ವಾಮಿ ಒಂದೇ ಒಂದು ವೇಳೆಗೆ ಏನು? ಆ ಚಿಂತೆಯನ್ನು ತಂದು ಕೊಡುವಿರಾ? ಆ ಜಿಂಕೆ ನಿನಗ್ಬೇಕು, ಅದನ್ನ ನೋಡಿ ಮರಳಾದಿಯಾ? ಓ ಅರಸಿ, ಅರಸಿನಿ ಸುಮ್ಮನೆ ಭ್ರಮೆಗೊಳ್ಳಬೇಡವೇ. ಅರಸಿನಿ ಸುಮ್ಮನೆ ಭ್ರಮೆಗೊಳ್ಳಬೇಡವೇ. ಅರಸಿನಿ ಸುಮ್ಮನೆ ಭ್ರಮೆಗೊಳ್ಳಬೇಡವೇ.
ಆದ್ರೆ ಅದನ್ನ ನೈಜವಾದಂತಹ ಮೃಗ ಅಂದ್ಕೊಂಡು ಇತ್ತೀಚಿನ ದಿನಗಳಲ್ಲಿ ಹಾಗೆ ಇರ್ತೇವೆ. ಯಾವುದು ನೈಜವಾದದ್ದು ಯಾವುದು ಕೃತಕವಾದದ್ದು ಗೊತ್ತಾಗುವುದೇ ಬಂತು. ಎಲ್ಲ ಕೃತಕವಾದದ್ದು ನೋಡುವುದಕ್ಕೆ ನೈಜವಾಗಿ ಕಾಣುತ್ತದೆ. ಅದು ಕೃತಕ ಮೃಗ. ಯಾಕೆ ಗೊತ್ತು? ಇಲ್ಲಿ ಮಾಯಾವಿಗಳಿರುವಂತಹ ಸ್ಥಳ ಇದು. ಮಾಯಾವಿಗಳು ಯಾವ ರೂಪವನ್ನ ಬೇಕಾದರೂ ಧರಿಸಬಲ್ಲರು. ಯಾವತ್ತಾದರೂ ನೋಡಿದ್ಯೋ ಮೈಬಣ್ಣ ಆ ರೀತಿಯಾಗಿರುವಂತಹ ಜಿಂಕೆ, ಬಂಗಾರದ ಜಿಂಕೆ ಅಂತಲೇ ಹೇಳ್ಬೋದು. ಅಂತಹ ಜಿಂಕೆ ಅದನ್ನ ಯಾಕೆ ಬಯಸ್ತೀವಿ? ಅದನ್ನ ಬಿಡೋದ್ರ ಪಾಡಿಗೆ ನಾವು ನೆಮ್ಮದಿಯಿಂದ ಇದ್ದೇವೆ ಸಾಕು. ಸ್ವಾಮಿ, ನೈಜ ಕಪಟದ ಅರಿವು ನನಗಾಗುತ್ತಿಲ್ಲವೇ? ಅಪರೂಪದ ಮೃಗ ನನಗೆ ಬೇಕೇ ಬೇಕು ಸ್ವಾಮಿ. ಈತ ಮದುವೆಯಾದರಿಂದ ಇಂದಿನವರೆಗೆ ಯಾವುದನ್ನು ನನ್ನಲ್ಲಿ ಬೇಕು ಎಂದು ನೀನು ಕೇಳಿದ್ದೇ ಇಲ್ಲ. ಪ್ರಪ್ರಥಮವಾಗಿ ಏನನ್ನೋ ಬಯಸ್ತಾ ಇದ್ದೀಯಾ ಸ್ವಾಮಿ, ನನಗೆ ತಂದು ಕೊಡಿ ಎನ್ನುವುದಾಗಿ. ತಂದು ಕೊಡುವ ಮನಸ್ಸು ನನಗಿದ್ರು ಅದು ಸಿಗುವ ಹಾಗೆ ಕಾಣುವುದಿಲ್ಲ. ಯಾಕೆ ನೋಡು, ಅದು ಓಡುತ್ತಿರುವಂತಹ ರೀತಿ, ಚಂದ ನಿಂತಿನಿಂದ ಆಗ್ತಾ ಜಿಗಿಯುವಂತಹ ರೀತಿಯನ್ನ ನೋಡಿದಾಗ ಸಿಗ್ಲಿಕ್ಕಿಲ್ಲ. ಸಿಗದೆ ಹೋದ್ರೆ ಏನ್ ಮಾಡ್ಲಿ? ಪಂಡಿತೇವ, ಅದು ಜೀವಂತವೇ ತರಬೇಕು. ಆಗದಿದ್ದಲ್ಲಿ ಹೋಗು ತಂದೆ ಪಂಡಿ. ಅದರ ಧರ್ಮದಿಂದ ಪುರುಷರನ್ನ ಧರಿಸಿಕೊಂಡು ಆನಂದವಾಗಿರುತ್ತೇನೆ. ಅಂತೂ ನಿನಗೆ ಆ ಮೃಗ ಬೇಕು ಅಥವಾ ಆ ಮೃಗದ ಚರ್ಮವಾದರೂ ಬೇಕು ಅಷ್ಟೇ ಅಲ್ವೋ? ಅದನ್ನ ನಾನು ತಂದು ಕೊಡ್ತೇನೆ. ಆದ್ರೆ ಒಂದು ಮಾತು ಸೀತ, ಅದನ್ನ ತರುವುದಕ್ಕೆ ನಾನು ಹೋಗುವಾಗ ತಮ್ಮ ಲಕ್ಷ್ಮಣನನ್ನ ನಿನ್ನ ಕಾವಲಿಗೆ ಇಟ್ಟು ಹೋಗ್ತೇನೆ. ಅವ ಹೇಳಿದ ಯಾವ ಮಾತನ್ನು ನೀನು ತಪ್ಪಬಾರದು. ಅದಿದ್ದೆ ತಮ್ಮ ಲಕ್ಷ್ಮಣ. ಲಕ್ಷ್ಮಣ, ಅದರಲ್ಲಿ ಕಾಣುತ್ತಿರುವಂತಹ ಮೃಗ ನಿನ್ನ ಅತ್ತಿಗೆ ಅದನ್ನ ಬೇಕು ಎನ್ನುವುದಾಗಿ ಬಯಸ್ತಾ ಇದ್ದಾಳೆ. ತರುವುದಕ್ಕೆ ನಾನು ಹೋಗ್ತೇನೆ. ನೀನು ಮಾತ್ರ ಅತ್ತಿಗೆಯ ಕಾವಲಿಗೆ ಇಲ್ಲೇ ಇರಬೇಕು. ಯಾವುದೇ ಕಾರಣಕ್ಕೂ ಎಲ್ಲಿಗೂ ಹೋಗ್ಬಾರ್ದು. ಹಾಗೆ ನಾನು ಹೋಗಿ ಮೃಗವನ್ನ ತರ್ತೇನೆ. ಮುಗುದ ಕೇಳಿದೆ ನಯ್ಯ ನಿಗವಲ್ಲ ರಾಕ್ಷಸರು. ಮುಗುದ ಕೇಳಿದೆ ನಯ್ಯ ನಿಗವಲ್ಲ ರಾಕ್ಷಸರು. ರಘುವೀರನು ಹೋ ಕೊಲ್ಲುವರೇನೈ. ರಘುವೀರನು ಹೋ ಕೊಲ್ಲುವರೇನೈ. ಜಗದೇ ಕವೀರ ಕೂಗುವ ಧ್ವನಿಗೆ ಏಳಿತು. ನಿಗುಮರಿತು ಕಾರ್ಯ ಸಹಜ ಸೌಮಿತ್ರಿ. ಲಕ್ಷ್ಮಣ, ಇದೆಂತ ಆತನಾದ? ಹಾ ಸೀತಾ, ಹಾ ಲಕ್ಷ್ಮಣ ಎಂಬ ಧ್ವನಿ. ಇದು ಕನ್ನವರಾದ ಶ್ರೀ ರಾಮಚಂದ್ರನ ಧ್ವನಿಯೇ ಹೌದು. ಇದು ಕಾಲಿ ಕೈಗೆ ಹೋಗುವ ಮುನ್ನ ಹೋಗಿ ನೋಡಿ ಬಾ. ಅಮ್ಮ, ಇದು ಖಂಡಿತ ರಾಮನ ಧ್ವನಿ ಅಲ್ಲಪ್ಪ. ರಾಕ್ಷಸರು ಪ್ರಾಣೋತ್ಕ್ರಮಣ ಸ್ಥಿತಿಯಲ್ಲಿ ಕೂಗಿದ್ದು ತಾಯಿ. ನೀವು ಶಾಂತರಾಗಿ. ಅಯ್ಯೋ ಲಕ್ಷ್ಮಣ, ಹಾಳು ನೆಪಗಳನ್ನ ಹೇಳಿ ಸಮಯ ವ್ಯರ್ಥ ಮಾಡಬೇಡ. ಈಗಲೇ ಹೊರಡು. ಅಮ್ಮ, ಇದು ರಾಕ್ಷಸನ ಮಾಯೆ. ಅಲ್ಲದೆ ಹೋಗಿ ನೋಡೋಣವೆಂದರೆ ಅಣ್ಣನ ಮಾತಿನಂತೆ ನಿಮ್ಮ ರಕ್ಷಣೆ ಹೊಣೆ ನನ್ನ ಮೇಲಿದೆ ತಾಯಿ. ನೀವು ತುಡಿಸಬೇಕು, ಶಾಂತರಾಗಿ. ಅಯ್ಯೋ ಹುಡುಗ, ಏನು ನಿನ್ನ ಭಾವನೆ? ಶ್ರೀರಾಮಚಂದ್ರನೇನಾದರೂ ಅಳಿದರೆ ನನ್ನನ್ನು ಆಳಬಹುದು ಎಂದು ಭಾವಿಸಿರುವ ಯಾವ ಕಾಮಿನಿಯ ಕಡಿನದರ ವಾಕ್ಯವು ಕೇಳೋ. ರಾಮ ರಾಮ ಎಂದು ಕರ್ಣವೆರಡವು ಮುಚ್ಚಿ ಭೂಮಿಯೊಳು ಏಳಾಜ್ಞೆಯು
ಇದು ಲಕ್ಷ್ಮಣ ರೇಖೆ. ನೀವು ಯಾವುದೇ ಕಾರಣಕ್ಕೂ ಈ ಗೆರೆಗಳನ್ನು ದಾಟಿ ಮುಂದೆ ಬರಬಾರದು. ಇದಕ್ಕೆ ಆ ಸೂರ್ಯ ಚಂದ್ರನೇ ಸಾಕ್ಷಿ. ನಾನಿನ್ನು ಹೊರಡುತ್ತೇನೆ. ಕಾವಿವಸನವೋ ಕೈಯ ಜಪಸರ ಕೋವಿದಂಡಕ ಮಂಡಲಾಯ ರಾವಣನೋ ಸನ್ಯಾಸಿ ವೇಷವನಾತು ಬಂದ ರಾವಣನಾದ ನಾನು ಸನ್ಯಾಸಿ ವೇಷ ಧರಿಸಿ ಸೀತೆ ಇರುವಲ್ಲಿಗೆ ಬಂದಿದ್ದೇನೆ. ಹೌದು ಭಿಕ್ಷಾಂದೇಹಿ. ಭಿಕ್ಷೆಯ ನೀಡೆ ದೇವಿ ಸನ್ಯಾಸಿಗೆ ಭಿಕ್ಷೆಯ ನೀಡೆ ದೇವಿ ಕುಕ್ಷಿಗಾಧಾರವಿಲ್ಲದೆ ದೇಶ ದೇಶ ಪ್ರದಕ್ಷಿಣೆ ಗೈದಲ್ಲಿ ಬಂದೆ ಕಾಣಮ್ಮ ಭಿಕ್ಷೆಯ ನೀಡೆ ದೇವಿ ಸನ್ಯಾಸಿಗೆ ಭಿಕ್ಷೆಯ ನೀಡೆ ದೇವಿ ಯಾರು ತಾಯಿ ಮನೆಯಲ್ಲಿ? ನಾನೊಬ್ಬ ಸನ್ಯಾಸಿ. ಹೊಟ್ಟೆಗೆ ಆಧಾರವಿಲ್ಲದೆ ದೇಶ ದೇಶಗಳನ್ನು ಸುತ್ತಿ ಇಲ್ಲಿಗೆ ಬಂದಿದ್ದೇನೆ. ಸದಾ ಪರರ ಶ್ರೇಯಸ್ಸನ್ನೇ ಬಯಸುವ ಈ ಸನ್ಯಾಸಿಗೆ ಭಿಕ್ಷೆ ನೀಡಿದ್ದಾರೆ. ಪೂಜಾರಿಗೆ ನಮಸ್ಕರಿಸುತ್ತೇನೆ. ಅದು ಸರಿ, ಸುಸಂಸ್ಕೃತಳು ನೀನು. ಯಾರ ತಾಯಿ ನೀನು? ನಿಮ್ಮ ರಾಜ್ಯ ಯಾವುದು? ನಿಮ್ಮ ದೇಶ ಯಾವುದು? ಈ ಕಾಲದಲ್ಲಿ ಒಬ್ಬರೇ ಎಲ್ಲಿರಬೇಕು? ಪೂಜಾರಿ, ನಾವು ಇಲ್ಲಿಗೆ ಬರಲ್ಲ. ನಮ್ಮ ದೇಶ ಅಯೋಧ್ಯೆ. ನನ್ನ ಪತಿ ಶ್ರೀರಾಮಚಂದ್ರ, ಅವರ ತಮ್ಮ ಲಕ್ಷ್ಮಣನೊಂದಿಗೆ ನಾವು ಇಲ್ಲೇ ವಾಸಿಸುತ್ತಿದ್ದೇವೆ. ನಾನು ಸೀತಾದೇವಿ. ಹಾಗಾದರೆ ಅವರಿಗೆ ಬರಲಿ. ಇಂದು ಇಂದ್ರದವರು ಜಿಂಕೆಯೊಂದನ್ನು ಕೊಂಡು ಆಕರ್ಷಿತರಾಗಿ ಅಪೇಕ್ಷೆ ಪಟ್ಟೆ. ಅದನ್ನು ತರಲು ನನ್ನ ಪತಿ ಶ್ರೀರಾಮಚಂದ್ರರು ಹೋಗಿದ್ದಾರೆ. ಅವರು ಮರಳಿ ಬರುವುದು ತಡವಾದ್ದರಿಂದ ಲಕ್ಷ್ಮಣನು ಅವರ ಹಿಂದೆ ಹೋಗಿದ್ದಾರೆ. ಓ ಹಾಗೂ ನನಗೆ ಭಿಕ್ಷೆ ನೀಡಿದ್ದಾರೆ. ಊಟ ಅಡುಗೆಗಳ ಕೊಡುಗೆ ಇಲ್ಲದೆ ನಾವು ಅರಣ್ಯದಲ್ಲಿ ವಾಸಿಸುತ್ತಿರುವವರು. ಫಲವನ್ನಾದರೂ ನೀಡೋಣವೆಂದರೆ ಲಕ್ಷ್ಮಣ ಈ ರೇಖೆಯನ್ನು ಹಾಕಿ ದಾಟಬೇಡಿ ಎಂದು ಆಜ್ಞಾಪಿಸಿದ್ದಾರೆ. ಏನು ತಾಯಿ, ಏನೇನೋ ನನ್ನ ಹೇಳಿ ಹಸಿರ ಹೊಟ್ಟೆಯಲ್ಲಿ ನನ್ನನ್ನು ಹಿಂತಿರುಗಿ ಹೋಗಿ ಎನ್ನುವುದಿಲ್ಲ. ನಾವು ನೊಂದು ನಿಟ್ಟುಸಿರು ಬಿಟ್ಟರೆ ಸಾಕು, ಅದುವೇ ಶಾಪವಾಗಿ ನಿಮ್ಮ ವಂಶವೇ ನಿರ್ವಂತವಾಗಿ ಸಿಟ್ಟಾಗಬೇಡಿ ಸ್ವಾಮಿ. ತೆಗೆದುಕೊಂಡು ಫಲಗಳನ್ನು ಸ್ವೀಕರಿಸಿ. ಮುಂದೆ ಬಾ. ಆ ಗೆಳೆಯರಿಂದ ಎಲ್ಲಿಗೆ ಒಯ್ದೆಯೋ ಸೀತೆಯ ಎಲ್ಲಿಗೆ ಒಯ್ದೆಯೋ ಸೀತೆಯ ಬಿಡು ಕಣ್ಣರು ಕಸದೆಯ ಕೋದೆಯ ಬಿಡು ಕಣ್ಣರು ಕಸದೆಯ ಕೋದೆಯ ಒಯ್ದಿದ್ದೆ ನಿನಗೆ ಯೋಗಿಯ ಕಣ್ಣೆಲ್ಲ ನಿನ್ನವೇ ಕೋದೆಯ ಜಗತ್ಪುರ ರಾಕ್ಷಸ ಜಗನ್ಮಾತೆಯಾದ ಸೀತಾದೇವಿಯನ್ನು ಎಲ್ಲಿಗೆ ಕೊಂಡೊಯ್ಯುತ್ತಿರುವೆ? ಮರ್ಯಾದೆಯಿಂದ ಆಕೆಯನ್ನು ಬಿಟ್ಟು ಸಾರು. ದಾರಿಯ ಬಿಟ್ಟನ್ನು ಕರೆಸೋರು ದಾರಿಯ ಬಿಟ್ಟನ್ನು ಕರೆಸೋರು ಇಂದ ಮೂರು ಮುಟ್ಟಗಳನ್ನು ತಗೊಳ್ಳೋರು ಇಂದ ಮೂರು ಮುಟ್ಟಗಳನ್ನು ತಗೊಳ್ಳೋರು ಗೋರು ಬೆಳೆದ ಬಿಟ್ಟ ದಿನಬೇಡ ಕವಿ ನೀಡಿದ್ದ ಎಷ್ಟೆಲ್ಲ ಎಡಬೇಡ ಎಲ ಪಕ್ಷಿಯೇ, ನಾನು
ಎಲ್ಲಿ ಇರುತ್ತದೆ? ಈಗ ಬಾ ಮುಂದೆ. ಅಯ್ಯೋ ವಿಧಿಯೇ, ನನ್ನ ರಕ್ಷಣೆಗಾಗಿ ಬಂದ ನೀನು ಪ್ರಾಣ ಕಳೆದುಕೊಳ್ಳುವಂತಾಯಿತೆ. ಅಯ್ಯೋ ಪಕ್ಷಿರಾಜ, ನಾನು ನಿನಗೆ ಒಂದು ವರವನ್ನು ನೀಡುತ್ತೇನೆ. ಶ್ರೀರಾಮಚಂದ್ರನ ದರ್ಶನವಾಗಿ ನನ್ನ ವಿಷಯವನ್ನು ನೀನು ಅವರಿಗೆ ತಿಳಿಸುವ ತನಕ ನಿನಗೆ ಮರಣ ಬಾರದಿರದು. ನಂತರ ಶ್ರೀರಾಮನ ಕೃಪೆಯಿಂದ ನಿನಗೆ ಮೋಕ್ಷ ದೊರಕಲಿ. ಪಕ್ಷಿರಾಜ, ಏನು ನಿನ್ನ ಈ ಅವಸ್ಥೆ? ಯಾಕೆ ಹೀಗಾಯ್ತು? ಪಾಲಯ ರಘುವೀರ ಪರಮ ಪವಿತ್ರ ಮೂರ್ಲೋಕ ದೊಡೆಯನೆ ಕೇಳು ಭಿನ್ನಪವ ಏನಾಯ್ತು? ಖೂಳ ರಾವಣ ಕದ್ದುಕೊಂಡು ಜಾನಕಿಯ ಖೂಳ ರಾವಣ ಕದ್ದುಕೊಂಡು ಜಾನಕಿಯ ಮೇಲು ಬರದಿ ಪೋಪ ವೇಳೆಯೊಳ್ಳಾರೋ ಜಟಾಯು, ಏನಾಯ್ತು? ರಘುವೀರ, ನಿನ್ನನ್ನು ನೋಡಿ ಪಾವನನಾದೆ. ಅಂಬರ ಮಾರ್ಗದಲ್ಲಿ ಸೀತಾದೇವಿಯನ್ನು ಆ ಗೂಢ ರಾಕ್ಷಸ ಕೊಂಡೊಯ್ಯುವಾಗ ನಾನು ಹೋಗಿ ತಡೆದೆ. ಮರ್ಮವರಿತು ಯುದ್ಧ ಮಾಡಿ ನನ್ನ ರೆಕ್ಕೆಗಳನ್ನು ಕತ್ತರಿಸಿ ನೆಲಕುರುಳಿಸಿ ಬಿಟ್ಟೆ ಸ್ವಾಮಿ. ಛೇ ಛೇ. ಶ್ರೀರಾಮ, ಜಟಾಯು, ಇಹದ ಆಸೆ ಇನ್ನಿಲ್ಲ. ನಿನ್ನ ಕರುಣೆಯೊಂದಿದ್ದರೆ ಸಾಕು ಸ್ವಾಮಿ. ಜಟಾಯು, ನಿನ್ನ ಈ ಭಕ್ತಿಯನ್ನ, ನಿನ್ನ ಈ ಸಾಹಸವನ್ನ ಯಾರೂ ಮೆಚ್ಚಲೇಬೇಕು. ರಾಮನ ಹೆಸರು ಎಲ್ಲಿಯವರೆಗೆ ಈ ಭೂಮಿಯಲ್ಲಿ ಇರ್ತಿದೆ ಅಲ್ಲಿಯವರೆಗೆ ನಿನ್ನ ಹೆಸರು ಶಾಶ್ವತ. ಜಟಾಯು, ಇದು ನಿನಗೆ ಮೋಕ್ಷವನ್ನ ಕಲಿಸಿದ್ದೇನೆ. ನಿನಗೆ ಒಳ್ಳೆಯದಾಗಲಿ. ಸುರಪುರ ಕೈದಿಹ ಪಕ್ಷಿಯ ವರವಿದಗೆ ಸಮನೆಂದು ತಿಳಿದು ಸಂಸ್ಕಾರ ವಿರಚಿಸಿ ಸಂಸ್ಕಾರವು ವಿರಚಿಸಿ ಆ ತಮ್ಮ, ಅಣ್ಣ, ಯಾವುದೇ ಪ್ರಾಣಿಯಾಗಲಿ ಪಕ್ಷಿಯಾಗಲಿ ನಮ್ಮ ಒಳಿತಿಗಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿತ್ತು ಎಂತಾದರೆ ಅವುಗಳನ್ನ ಬಂದು ಮಿತ್ರರಂತೆ ನೋಡಬೇಕು ಅಂತ. ಹೌದಣ್ಣ. ಅದೇ ರೀತಿಯಲ್ಲಿ ಈ ಜಟಾಯುವನ ಅಂತ್ಯ ಸಂಸ್ಕಾರವನ್ನ ಮಾಡಿದ್ದಾಯಿತು. ಆತನು ಮೋಕ್ಷವನ್ನ ಪಡೆದಿದ್ದಾನೆ. ತಮ್ಮ, ಜಟಾಯುವಿನಿಂದ ತಿಳಿಯುತ್ತಲ್ಲ, ಸೀತೆಯನ್ನ ರಾವಣ ಕದ್ದು ದಕ್ಷಿಣಾಮುಖವಾಗಿ ಹೋಗಿದ್ದಾನಂತೆ. ಹಾಗಾದರೆ ನಾವು ಕೂಡ ದಕ್ಷಿಣಾಮುಖವಾಗಿ ಹೋಗುವ ಆಗಬಹುದೇ? ಆಗಲಿ ಅಣ್ಣ. ಸರಿ. ಆದಿದೇವ ಸಕಲಾಗಮ ಪೂಜಿತ ಯಾದವ ಕುಲ ಮೋಹನ ರೂಪ ವೇದೋದ್ಧಾರಕ ತಿರುಪತಿ ವೆಂಕಟ ವೇಣುನಾಥ ಪ್ರಿಯನೋ ನಮೋ.
ಬರಲಿ ಜೋರ ನಿಂತು ಜೋರಾಗಿ ಚಪ್ಪಾಳೆ ಬರಲಿ ಪ್ಲೀಸ್. ಎತ್ತಿಂದ್ಕೊಳ್ಳಿ ಎತ್ತಿಂದ್ಕೊಂಡು ಜೋರಾಗಿ ಚಪ್ಪಾಳೆ ಬರಲಿ. ತುಂಬ ಧನ್ಯವಾದಗಳು. ತುಂಬ ಚೆನ್ನಾಗಿ ಮೂಡಿ ಬಂತು. ಎಲ್ಲರೂ ಪಾರ್ಟಿಸಿಪೇಟ್ ಎಲ್ಲರಿಗೂ ತುಂಬ ಧನ್ಯವಾದಗಳು. ಭಾಗವತರಾದ ಶ್ರೀ ಕೆ ಜಿ ಗಣೇಶ್ ಮತ್ತು ಅವರಿಗೆ ವಿಶೇಷ ಕಡೆಯಿಂದ ತುಂಬ ಧನ್ಯವಾದಗಳು. ನಮ್ಮ ಅಧ್ಯಕ್ಷರಾದ ರೇಣು ಕಡೆಯಿಂದ ಒಂದು ಕಿರು ಕಾಣಿಕೆ. ಒಂದು ಜೋರ ಚಪ್ಪಾಳೆ ಬರಲಿ. ತುಂಬ ಧನ್ಯವಾದಗಳು. ಎಲ್ಲ ಹವ್ಯಾಸಿ ಕಲಾವಿದರಿಗೆ ತುಂಬ ನಿಮ್ಮ ಬಿಸಿ ಸ್ಕೆಡ್ಯೂಲ್ ಯು ಮೇಕ್ ಟೈಮ್ ಫಾರ್ ದಿಸ್ ಇಸ್ ಗ್ರೇಟ್. ಥ್ಯಾಂಕ್ ಯು ಸೊ ಮಚ್ ಇನ್ಸ್ಪಿರೇಷನ್ ಫಾರ್ ದಿಸ್. ಥ್ಯಾಂಕ್ ಯು. ಮುಂದಿನ ಕಾರ್ಯಕ್ರಮಕ್ಕೆ ಈ ಫಸ್ಟ್ 3 ರೋಸ್ ಪಾಲಿಬೇಕು.